ಸೊ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನನ್ನ ಲಾಗ್ಸಿಗ ಇವತ್ತು ಯಾಕೆ ಲಾಗ್ ಮಾಡತ್ತಿದ್ದಂದ್ರೆ ಇವತ್ತು ಭಾಳ ದಿವಸ ಆದಮೇಲೆ ಲಾಗ್ ಮಾಡತ್ತೀನಿ ನಾನು. ಇಷ್ಟು ದಿವಸ ಲೈಕ್ 17 ಅಲ್ಲ 13ದಿಂತ್ರ ನಾ ಇವತ್ತು 13 ಮಾರ್ಚ್ 13ದಿಂತ್ರ ಮಾರ್ಚ್ 4th ನಾ ಒಂದು ಲಾಗ್ ಏನೋ ಬಿಟ್ಟೇನೆ. ಅದು ಯಾವುದಂದ್ರೆ ಹೋಕೋ ಐಸ್ ಕ್ರೀಮ್ ಟ್ರೈ ಮಾಡೋದು, ಮ್ಯಾಂಗೋ ಫ್ಲೇವರ್. ಅದೊಂದು ಲಾಗ್ ಬಿಟ್ಟೇನಿ. ಅದು ಯಾವಾಗ ರೆಕಾರ್ಡ್ ಮಾಡಿದ್ದಂದ್ರೆ ನಾನು ಊರಿಗೆ ಬರತ್ತಿದ್ದೆ 17th ಅವತ್ತು ಮಾರ್ಚ್ 17th ಅವತ್ತು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು ಲಾಗ್. ಅದನ್ನೊಂದು ಬಿಟ್ಟೇನಿ. ಇಷ್ಟು ದಿವಸ ಆತು ನಾವು ಒಂದು ಲಾಗ್ ಬಿಟ್ಟಿಲ್ಲ. ಆಮೇಲೆ ನಾ ಏನೂ ಅಪ್ಡೇಟ್ಸು ಶೇರ್ ಮಾಡ್ಕೊಂಡಿಲ್ಲ. ನಾನು ಒಂದು ಸೀರಿಯಸ್ ಇಲ್ನೆಸ್ದಿಂತ ಸಫರ್ ಆಗ್ತಾಯಿದ್ದೆ. ಲೈಕ್ ಊರಿಂದ ಬೆಂಗ್ಳೂರ್ದಿಂತ ಅಥಣಿಗೆ ಹೋದೆ ನಾನು 17th ನೈಟ್. ಅಥಣಿಯಾಗಿದ್ದೆ, ಒಂದು ದಿನ ಇದ್ದೆ. ಯುಗಾದಿ ದಿನವೂ ಆರಾಮಾಗಿದ್ದೆ ನಾನು. ಯುಗಾದಿ ದಿನವೂ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಯುಗಾದಿದ ನೆಕ್ಸ್ಟ್ ಡೇ ಅಲ್ಲ, ಯುಗಾದಿ ದಿನನ ನಾನು ಮುಂಜಾನೆ ಆರಾಮಾಗಿದ್ದೆ. ಮುಂಜಾನೆ ಪೂಜೆ ಎಲ್ಲ ಮಾಡಿಕೊಂಡೆ, ಯುಗಾದಿ ಸೆಲೆಬ್ರೇಟ್ ಮಾಡಿದ್ದೆ. ಅದಾದಮೇಲೆ ನಮ್ಮ ಮಮ್ಮಿ ತವ್ರ ಮನೆಗೆ ಹೋದೆ. ಅಲ್ಲೊಂದು ಸ್ವಲ್ಪ ಹೊತ್ತು ಕುಂತೆ. ಆಮೇಲೆ ಅಲ್ಲಿಂದ ನಾವು ಮಹಾಲಕ್ಷ್ಮಿಗೆ ಹೋದ್ವಿ. ಮಹಾಲಕ್ಷ್ಮಿದಿಂತ್ರ ಬರೋ ಮುಂದೆ ಏನೋ ತಿನ್ನತ್ತಿದ್ರು. ನಾನು ಏನೂ ತಿನ್ನಲಿಲ್ಲ. ಯಾಕಂದ್ರೆ ನಂಗೆ ಅವಾಗ ಒಂದು ಅನ್ಈಸಿ ಟೈಪ್ ಆಗತ್ತಿತ್ತು. ಅಂದ್ರೂ ನಾ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೇನಿ. ಇನ್ಮೇಲೆ ಹಾಕ್ತೀನಿ, ಟ್ರೈ ಮಾಡ್ತೀನಿ ರೆಗ್ಯುಲರ್ ಇರೋಕೆ. ಆಮೇಲೆ ಬರೋ ಮುಂದೆ ನಂಗೆ ಒಂದು ಸ್ವಲ್ಪ ಅನ್ಈಸಿ ಫೀಲ್ ಆಗಕತ್ತ. ಹೀಗಾಗಿ ಬಂದು ನಾನು ಅಲ್ಲೇ ಅವ್ರ ಮನ್ಯಾಗ ಮಕ್ಕೊಂಡೆ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಡೇ ನಾ ಧಾರವಾಡ ಬಂದೆ. ಧಾರವಾಡ ಏನು ಬಂದೆ, ನನ್ನ ಹಾಲತ್ ಭಾಳ ಖರಾಬ್ ಆಯ್ತು. ನಂಗೆ ತಿಂದಿದ್ದ ಉಂಡಿದ್ದ ಏನೂ ಲೈಕ್ ಎಲ್ಲ ವಾಮಿಟ ಮತ್ತು ಮೋಷನ್ ಆಗತ್ತಿತ್ತು. ಅಂದ್ರೂ 2-3 ದಿನ ಚಲೋ ತಂಗೆ ರೆಸ್ಟ್ ಮಾಡಿ ಅನ್ನ ಮತ್ತು ಇಡ್ಲಿ ಇಂಥದ್ದು ತಿಂದು ಆರಾಮ ಮಾಡ್ಕೊಂಡಿದ್ನಿ. ಆರಾಮ ಆಗೈತಿ ಅಂತ ಅನ್ಸಾತಿತ್ತು. ಆರಾಮಾಗೈತಿ ಅಂತ ಅನ್ಸಿದ್ಮೇಲೆ ನಾನು 21st ಮತ್ತು ಬೆಂಗಳೂರಿಗೆ ಹೋದೆ. 21st ನೈಟ್ ಟ್ರೈನ್ ಇತ್ತು ನಂದು. ಮೊದಲ ಪ್ರೀ ಬುಕ್ ಮಾಡ್ಕೊಂಡಿದ್ದೆ. 21st ನೈಟ್ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಲೈಕ್ ಟ್ರೈನ್ದಾಗ ನನಗೆ ಮತ್ತು ತ್ರಾಸಾಗಕ್ಕೆ ಶುರು ಆಯ್ತು. ಲೈಕ್ ಏನು ತಿಂದು ಹೋಗಿದ್ದೆ ಎಲ್ಲ ವಾಮಿಟ್ ಆಯ್ತು. ಮತ್ತು ಟ್ರೈನ್ದಾಗ ಮೋಷನ್ ಸ್ಟಾರ್ಟ್ ಆಯ್ತು. ಸುಮ್ಮನೆ ಸೆಕೆಂಡ್ AC ಮಾಡ್ಕೊಂಡಿದ್ದೆ ಅಂಥೇಳಿ ಹೆಂಗೋ ಪಾರಾಯ್ತು. ಅಲ್ಲೇ ಸ್ಟಾರ್ಟ್ ಆಯ್ತು. ಮತ್ತಂದ್ರೂ ಹೆಂಗೋ ಮಾಡ್ಕೊತ ಹೋದೆ, ಬೆಂಗಳೂರಿಗೆ ಹೋದೆ. ಅಲ್ಲಿಂದ SMVT ಸ್ಟೇಷನ್ ಇತ್ತು ನಂದು. ಆಮೇಲೆ ಅಲ್ಲಿಂದ ರೂಮ್ಗೆ ಹೋದೆ. ರೂಮಿಗೆ ಬರೋಷ್ಟ್ರೊಳಗೆ ಎಲ್ಲಿ ಬೀಳ್ತೇನೋ, ಎಲ್ಲಿ ತಿರುಗಿ ಬಂದು ಚಕ್ಕರ್ ಬಂದು ಬೀಳ್ತೇನೋ ಅಂತ ಹಂಗಾಗಿದ್ದು ನನ್ನ ಹಾಲತ್ತು. ಅಂದ್ರೂ ರೂಮಿಗೆ ಹೋದೆ. ಅಷ್ಟೊತ್ತರೊಳಗೆ ಮುಗಿದಿತ್ತು ನನ್ನ ಕತೆ. ಹೀಗಾಗಿ ನಮ್ಮ ಮನ್ಯಾಗ ಕಾಲ್ ಮಾಡಿದೆ, ಹಂಗಾರೆ ಆರಾಮ ಅನ್ನಿಸ್ವಲ್ತ ಮತ್ತು ಏನು ಮಾಡಲಿ ಅಂಥೇಳಿ. ನಮ್ಮ ಮನ್ಯಾಗಿನವ್ರು ತಾಬಟ್ಟು ತೊಗೊಂಡು ಅರ್ಧ ದಿನ ರಾತ್ರಿ ಟ್ರೈನ್ ಬುಕ್ ಮಾಡಿದ್ರು. ಆಮೇಲೆ ನನ್ನ ತಮ್ಮ ಬರಾಗ್ತಾ ಇರೋಂಗಿದ್ದ. ಮತ್ತು ಅವ್ನು ಬ್ಯಾಡ್ ಅಂದೆ, ಎದಕ್ಕೆ ಬರ್ತೀವಿ, ನಾನು ಬಂದುಬಿಡ್ತೇನೆ ಅಲ್ಲೇ, ನನಗೆ ಆರಾಮ ಅನ್ನಿಸ್ವಲ್ತು ಅಂಥೇಳಿ ಟ್ರೈನ್ ಬುಕ್ ಮಾಡಿಕೊಂಡು ಅವತ್ತು ರಾತ್ರಿನ ಸಂಪರ್ಕ ಕ್ರಾಂತಿದಿಂದ್ರೂ ಅವತ್ತರ ಜಸ್ಟ್ ಮಾರ್ನಿಂಗ್ ರೀಚ್ ಆಗೇನು ಬೆಂಗಳೂರಿಗೆ. ಮತ್ತು ಅದರ್ ಡೇ ನೈಟ್ ರಾತ್ರಿ ಟ್ರೈನ್ದಾಗ ಕುಂತೇನೆ ಧಾರವಾಡಕ್ಕೆ ಬರೋದು. ಬಂದೆ. ಆಮೇಲೆ ನನಗೇನು ಅನ್ಸಾತಿತ್ತು ಅಂದರೆ ಡೆಂಗೂ ಅಂತ ಅನ್ಸಾತಿತ್ತು. ಯಾಕಂದ್ರೆ ಲೈಕ್ ನನಗೆ ಅದು ಡೆಂಗೂ ಫಸ್ಟಿಗೆ ಆದಾಗ ಮೈ ಎಲ್ಲ ಸ್ಕ್ರ್ಯಾಚಸ್ ಅಂದ್ರೆ ರ್ಯಾಷಸ್. ಆಮೇಲೆ ತಿಂದಿದ್ದು ಎಲ್ಲನೂ ಉಲ್ಟಿ ಮತ್ತು ಮೋಷನ್ ಆಗತ್ತಿತ್ತು. ನನಗೆ ಫಸ್ಟ್ ಟೈಮ್ ಡೆಂಗೂ ಅದ. ಸೊ ನಾನು ಡೆಂಗೂನ ಅಂದ್ಕೊಂಡಿದ್ದೆ. ಆಮೇಲೆ ಅದು ಡೆಂಗೂಂದು ಸ್ವಲ್ಪ ಸ್ಲೈಟ್ ಇದು ಇತ್ತು ಚಾನ್ಸಸ್. ಆಮೇಲೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ. ಬಟ್ ಡೆಂಗೂ ಅಷ್ಟಿರಲಿಲ್ಲ. ಏನಾಗಿತ್ತು ಅಂದರೆ ಸ್ಟಮಕ್ ಇನ್ಫೆಕ್ಷನ್ ಆಗಿತ್ತು. ಎದ್ರಿಂತ ಅಂಥೇಳಿ ನನಗೂ ಗೊತ್ತಾಗಿಲ್ಲ, ಡಾಕ್ಟ್ರಿಗೂ ಗೊತ್ತಾಗಿಲ್ಲ. ಇಲ್ಲ ಇತ್ತು ನೋಡ್ಬೋದು ರಿಪೋರ್ಟ್, ಸ್ಟಮಕ್ ಇನ್ಫೆಕ್ಷನ್ ಆಗಿತ್ತು. ನಾವು ಸ್ಪಂದನ ಹಾಸ್ಪಿಟ್ಲು, ನಮ್ಮ ಫ್ಯಾಮಿಲಿ ಡಾಕ್ಟರ್ ಇವ್ರು ವಿಕ್ರಮ್ ಗೌಡ ಅಂಥೇಳಿ ಅನ್ಸಾತಿರ್ಬೇಕು ನಿಮಗೆ ಈಗ. ಆಮೇಲೆ ಒಂದು ವಾರ ದಿನ ಮನೆಗೆ ಬರೋದು, ರಾತ್ರಿ ಮನೆಗೆ ಬರೋದು, ಮುಂಜಾನೆ ಮತ್ತು ಹಾಸ್ಪಿಟಲ್ಗೆ ಹೋಗೋದು, ಸಲೈನ್ ಮತ್ತು ಏನೇನು ಮೆಡಿಕೇಶನ್ಸ್ ಮಾಡ್ತಾರೆ ಅದನ್ನ ಮಾಡಿಸ್ಕೊಳ್ಳೋದು. ಆಮೇಲೆ ಭಾಳ ತ್ರಾಸ ಆಗ್ತದೆ ನನಗೆ. ಹೀಗಾಗಿ ಇನ್ನೂ ಮಾಡೋಕ್ಕಾಗಿಲ್ಲ ಈ ಸಲ ಅಂತೂ. ಮೊನ್ನೆ ಏಪ್ರಿಲ್
30 ಏನೋ ಮುಗೀತು ನನ್ನ ಸೆಷನ್ಸ್ ಎಲ್ಲ. ಆರಾಮಾಗೇನಿ ಈಗ, ಬೆಟರ್ ಆಗೇನಿ. ಬಟ್ ಇನ್ನೂ ಸ್ವಲ್ಪ ವೀಕ್ನೆಸ್ ಐತಿ, ಅಂದ್ರೂ ಬೆಟರ್, ಆವಾಗಿನಕಿನ್ನ ಬೆಟರ್. ಆಮೇಲೆ ಇವತ್ತು ಡೇಟ್ 5. ಇವತ್ತೇ ವ್ಲಾಗ್ ಮಾಡತ್ತೀನಿ, ಇವತ್ತು ಪೋಸ್ಟು ಮಾಡ್ತೀನಿ ವ್ಲಾಗ್. ಇವತ್ತು ರಾತ್ರಿ ಮತ್ತೆ ಬೆಂಗಳೂರಿಗೆ ಹೊಂಟೇನಿ ನಾನು. ಯಾಕಂದ್ರೆ ನನಗೆ ಲೀವ್ಸ್ ಜಾಸ್ತಿ ಕೊಡೋಲ್ಲ. ಇದ್ದಾಗ ಇಷ್ಟು ಕೊಟ್ಟಾರ, ಏನು ಬಗ್ಗೆ ಕೊಟ್ಟಾರ ಐ ಡೋಂಟ್ ನೋ. ಇನ್ನೊಂದು 3 ತಿಂಗಳು ಐತಿ, ಲೈಕ್ ಏಪ್ರಿಲ್, ಮೇ, ಜೂನ್, ಜುಲೈ ಬಂದು ಮುಗಿದು ಬಿಡ್ತೈತೆ ನಂದು. ಸೊ ಜುಲೈದಾಗ ವಾಪಸ್ ಧಾರವಾಡ ಶಿಫ್ಟ್ ಆಗೋ ಪ್ಲ್ಯಾನ್ ಐತಿ. ಹೀಗಾಗಿ ವೀಡಿಯೋ ಪಾಸ್ ಆಗಿತ್ತು, ಯಾಕಂದ್ರೆ ನನ್ನ ಸ್ಟೋರೇಜ್ ಒಂದು ಫುಲ್ ಆಗಿತ್ತು. ಹೀಗಾಗಿ ಇನ್ಮೇಲಿಂದ ವ್ಲಾಗ್ಸ್ ರೆಗ್ಯುಲರ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ಮಂಡೇ ಅಲ್ಲ, ಟ್ಯೂಸ್ಡೇ, ಥರ್ಸ್ಡೇ, ಆಮೇಲೆ ಸಂಡೇ, ಇವು 3 ದಿನ ನಾನು ಹಾಕ್ತಿದ್ದೆ ವ್ಲಾಗ್ಸ್. ಮತ್ತು ಇದೇ ರೀತಿ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕಡೆ ಎಷ್ಟು ಹಾಕೈತೆ ಅಷ್ಟು. ಆಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡೀನಿ. ಲೈಕ್ ಈ ಮೊನ್ನೆ 2ನೇ ತಾರೀಕಿದು ಇತ್ತಲ್ರಿ ಹುಣ್ಣಿಮೆ, ಅವತ್ತೊಂದು ಸ್ವಲ್ಪ ಮನೆಯಾಗ ಸ್ವಲ್ಪ ಫಂಕ್ಷನ್ ಟೈಪ್ ವೈಬ್ಸ್ ಇತ್ತು. ಹೀಗಾಗಿ ಅದರದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡೀನಿ. ಆಮೇಲೆ ನಾನು ಯುಗಾದಿ ಬಂದಿದ್ದೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡೀನಿ. ನಾನು ಎಷ್ಟು ಆರಾಮದೇನೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೇನಿ ನಾನು. ಹೀಗಾಗಿ ಅವನ್ನೆಲ್ಲ ಹಾಕ್ತಿರ್ತೀನಿ. ನೋಡಿ ಎಂಜಾಯ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.